2020ನೇ ಇಸವಿಯ ಮೇ 13ರಂದು ರಾಜ್ಯಾಧ್ಯಕ್ಷರು ಆದ ಎಚ್.ಎನ್. ದೀಪಕ್ ಅವರ ನೇತೃತ್ವದಲ್ಲಿ ಆರಂಭವಾಗಿದ್ದು ಕರುನಾಡ ವಿಜಯ ಸೇನೆ ಸಂಘಟನೆ. ನಾಡಿನ ಸೇವೆಗೆ ಎಂದು ಕೈಂಕರ್ಯ ಕಟ್ಟಿ ನಿಂತಾಗ ಸಮಾನ ಮನಸ್ಕ ಸ್ನೇಹಿತರಿಂದ ಆರಂಭವಾದ ಸಂಘಟನೆ ಇಂದು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನ ಹೊಂದಿ ಅತಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದ ಕರ್ನಾಟಕದ ಏಕೈಕ ಕನ್ನಡ ಪರ ಸಂಘಟನೆ ನಮ್ಮ ಕರುನಾಡ ವಿಜಯ ಸೇನೆ ಅಂದ್ರೆ ತಪ್ಪಾಗಲಾರದು. ನಾವೆಲ್ಲರೂ ಭುವನೇಶ್ವರಿ ತಾಯಿಯ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ಹಾಗೆ ಆಕೆಯನ್ನ ನೆನಪಿಸಿಕೊಂಡು ಹೋರಾಟಗಳನ್ನು ಕೂಡ ಮಾಡ್ತೀವಿ. ಆದ್ರೆ ಭುವನೇಶ್ವರಿ ತಾಯಿಗೂ ಒಂದು ದೇವಸ್ಥಾನವಿದೆ. ಅದು ಮಯೂರನ ತವರಾದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭುವನಗಿರಿಯಲ್ಲಿದೆ ಎಂಬುದನ್ನು ಅರಿತು 2020ರ ನವೆಂಬರ್ 1ರಂದು ಉತ್ತರ ಕನ್ನಡ ಜಿಲ್ಲೆಯ ಭುವನಗಿರಿಯಲ್ಲಿನ ತಾಯಿ ಭುವನೇಶ್ವರಿ ತಾಯಿಯ ಆಶೀರ್ವಾದದಿಂದ ಕರುನಾಡ ವಿಜಯ ಸೇನೆ ಸಂಘಟನೆಯ ಸದಸ್ಯತ್ವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು ವಿಶೇಷ. ರೈತರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರಾದಿಯಾಗಿ ಶ್ರಮಿಕ ವರ್ಗವೆಲ್ಲ ಸೇರಿದ್ರೆ ಕನ್ನಡ ಮತ್ತು ಕರ್ನಾಟಕ ಇಂತಹ ಆಶಯವನ್ನ ಇಟ್ಟುಕೊಂಡ ಕರುನಾಡ ವಿಜಯ ಸೇನೆ ಆರಂಭವಾದ ದಿನವೇ ಸರ್ಕಾರಿ ಶಾಲೆಗಳಿಗೆ ಬಣ್ಣದ ರಂಗೇರಿಸುವ ಕೈಂಕರ್ಯಕ್ಕೆ ಕಂಕಣ ತೊಟ್ಟಿತ್ತು. ನಂತರ ಸದ್ದಿಲ್ಲದೆ ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 500 ಸರ್ಕಾರಿ ಶಾಲೆಗಳು ಹೊಸ ರೂಪ ತಾಳಿ ನಿಂತವು. ಈಗಲೂ ಕೂಡ ಈ ಮಹತ್ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ವಿಜಯ ಸೇನೆಯ ಕಾರ್ಯವೈಖರಿ ಮತ್ತು ಬದ್ಧತೆಗೆ ಇದೊಂದು ಉದಾಹರಣೆ ಅಷ್ಟೇ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಒಂದು ಸುಣ್ಣ ಬಣ್ಣ ಉತ್ಸವ ಮುಖಾಂತರ ನಾವು ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಹೋರಾಟವೆಂದ್ರೆ ಬರೀ ಬಾಯಿ ಮಾತಿಗಷ್ಟೇ ಸೀಮಿತವಾಗದೆ ಇದನ್ನ ಕಾರ್ಯರೂಪಕ್ಕೆ ಇಳಿಸಿ ಮಾತಿಗಿಂತ ಕೃತಿ ಮುಖ್ಯ ಎಂಬಂತೆ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನವನ್ನ ದಾಸೋಹದ ದಿನವನ್ನಾಗಿಸುವ ಕೈಂಕರ್ಯಕ್ಕೆ ರಾಜ್ಯ ವ್ಯಾಪ್ತಿಯಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆಯಾಗುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ವಿಜಯ ಸೇನೆಯ ಕಾರ್ಯಕರ್ತರ ಅವಿರತ ಶ್ರಮ. ಹಾಗೆಯೇ ಇದು ವಿಜಯ ಸೇನೆ ಸಂಘಟನೆಯ ಮೈಲುಗಲ್ಲು ಕೂಡ. ನ್ಯಾಯಾಲಯದ ತೀರ್ಪು ನೀವೆಲ್ಲರೂ ಕೂಡ ಗಮನಿಸಿದಂತೆ ಕೇವಲ ಆಂಗ್ಲ ಭಾಷೆಯಲ್ಲಿ ಇರ್ತಾ ಇತ್ತು. ಹಾಗಾಗಿ ಇನ್ಮುಂದೆ ನ್ಯಾಯಾಲಯದ ತೀರ್ಪುಗಳು ಕನ್ನಡದಲ್ಲಿಯೇ ಇರಬೇಕು ಅಂತ ಹೋರಾಟ ನಡೆಸಿದ ವಿಜಯ ಸೇನೆ ಸರ್ಕಾರವನ್ನ ಬಡಿದೆಚ್ಚರಿಸಿತು. ಈ ಹೋರಾಟದ ಪ್ರತಿಫಲವೇ ಕರ್ನಾಟಕದ ನ್ಯಾಯಾಲಯಗಳಲ್ಲಿ ತೀರ್ಪುಗಳನ್ನ ಕನ್ನಡದಲ್ಲೇ ನೀಡಬೇಕೆಂದು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಇದು ವಿಜಯ ಸೇನೆ ಸಂಘಟನೆಯ ಹೋರಾಟದ ಪ್ರತಿಫಲವಾಗಿದೆ. ಸಂಗೊಳ್ಳಿ ರಾಯಣ್ಣರ ಹುಟ್ಟೂರು ಬೆಳಗಾವಿಯ ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಸ್ಥಾಪನೆ ವಿಚಾರದಲ್ಲಿ ವಿಜಯ ಸೇನೆಯ ಹೋರಾಟವನ್ನ ರಾಯಣ್ಣನ ಅಭಿಮಾನಿಗಳು ಮತ್ತು ಕನ್ನಡಿಗರು ಎಂದೂ ಮರೆಯಲು ಸಾಧ್ಯವಿಲ್ಲ. ರಾಯಣ್ಣನ ಅಭಿಮಾನಿಗಳು ಹೈವೇ ಮಧ್ಯ ಪ್ರತಿಮೆ ಇಡ್ತೀವಿ, ತಾಕತ್ತಿದ್ರೆ ಅವ್ರು ನೋಡ್ಲಿ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ದೇಶ ಪ್ರೇಮಕ್ಕೆ ಮತ್ತೊಂದು ಹೆಸರು, ಹೋರಾಟಕ್ಕೆ ಮತ್ತೊಂದು ಹೆಸರು, ಕಿಚ್ಚಿಗೆ ಮತ್ತೊಂದು ಹೆಸರು ಅಂತ ರಾಯಣ್ಣನ ಬಗ್ಗೆ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ನೇರವಾದ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡಕ್ಕೆ ಬರ್ತಾ ಇದ್ದೀವಿ. ಕೇವಲ ಹೋರಾಟಗಳಿಗೆ ಅಷ್ಟೇ ಮೀಸಲಾಗಿರದೆ ಇದರೊಟ್ಟಿಗೆ ಕೋವಿಡ್ ಮಹಾಮಾರಿಯಿಂದ ಲಾಕ್ಡೌನ್ ಪರಿಣಾಮದಿಂದ ದೇಶವೇ ನಲುಗಿ ಹೋದಾಗ ಸುಮಾರು 5,000 ಕುಟುಂಬಗಳಿಗೆ ರಾಜ್ಯದಾದ್ಯಂತ ಆಹಾರದ ಕಿಟ್ ವಿತರಣೆ ಮಾಡಿದ ತೃಪ್ತಿ ವಿಜಯ ಸೇನೆಯ ಕುಟುಂಬದ್ದು. ಬೆಂಗಳೂರಿನ ಮಹಾಜನತೆಯ ಒಳಿತಿಗಾಗಿ, ಬೆಂಗಳೂರಿಗರ ಕುಡಿಯುವ ನೀರಿಗಾಗಿ, ಮೇಕೆದಾಟು ಅಣೆಕಟ್ಟಿಗಾಗಿ ರಾಮನಗರದಿಂದ ವಿಧಾನಸೌಧದವರೆಗೂ ಸಾವಿರಾರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು ಕೂಡ ಇದೇ ವಿಜಯ ಸೇನೆ. ಹೀಗೆ ವಿಜಯ ಸೇನೆಯ ಸಾಧನೆಗಳು, ಹೋರಾಟಗಳ ಬಗ್ಗೆ ಹೇಳುತ್ತಾ ಹೋದಷ್ಟು ಮುಗಿಯುವುದಿಲ್ಲ. ಇಂತಹ ಸಾಕಷ್ಟು ಯಶಸ್ಸಿನ ಹಿಂದೆ ಕರುನಾಡ ವಿಜಯ ಸೇನೆಯ ಸಾಧನೆಯ ಹಿಂದಿರುವ ವ್ಯಕ್ತಿ ಅಂದ್ರೆ ತಪ್ಪಾಗುತ್ತೆ, ಅವರೊಂದು ಶಕ್ತಿ.
ಅವರೇ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಎಚ್.ಎನ್. ದೀಪಕ್ ಅವರು 2022ರ ಮಹಿಳಾ ದಿನಾಚರಣೆ ಅಂಗವಾಗಿ 300 ಮಂದಿ ಮಹಿಳಾ ಶಿಕ್ಷಕಿಯರಿಗೆ ಸನ್ಮಾನ ಮತ್ತು ನಾನಾ ಕ್ಷೇತ್ರಗಳಲ್ಲಿನ 10 ಮಂದಿ ಮಹಿಳಾ ಸಾಧಕಿಯರಿಗೆ ಕರುನಾಡ ವಿಜಯ ಸೇನೆ ವತಿಯಿಂದ ಬೆಳವಾಡಿ ಮಲ್ಲಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇನ್ನು ಕನ್ನಡ ನಾಡಿನ ಹನುಮನಿಗೆ ಕನ್ನಡಿಗರಿಂದ ಉತ್ಸವ ಎನ್ನುವ ಶೀರ್ಷಿಕೆಯಡಿ ಮೈಸೂರಲ್ಲಿ ಅದ್ದೂರಿ ಹನುಮ ಜಯಂತಿ ಆಚರಿಸಿತು. ದೀಪಕ್ ಎಚ್.ಎನ್. ಅವರ ಅಧ್ಯಕ್ಷತೆಯಲ್ಲಿ ಸಂಘಟನೆಯ ಯುವ ಘಟಕದ ಅಧ್ಯಕ್ಷರು ಆದ ಮಹೇಶ್ ಆರ್ಎಸ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಹನುಮ ಭಕ್ತರು ಪಾಲ್ಗೊಂಡಿದ್ರು. ವಿಜಯ ಸೇನೆ ವತಿಯಿಂದ ನಡೆದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು. ನಮಸ್ಕಾರ. ಇವತ್ತು ಹನುಮ ಜಯಂತಿ. ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂತ ದೀಪಕ್ ಸರ್ಗೆ ಆಗಿರ್ಬೋದು, ಮಹೇಶ್ ಅವ್ರಿಗೆ ಆಗಿರ್ಬೋದು, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು 2022 ಮೇ 1ರ ವಿಶ್ವ ಕಾರ್ಮಿಕ ದಿನಾಚರಣೆಯಂದು ಕರ್ನಾಟಕ ರಾಜ್ಯದ ಕಾರ್ಮಿಕರ ಹಕ್ಕುಗಳಿಗಾಗಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳಿಗಾಗಿ ಧನ ಎತ್ತುವ ಉದ್ದೇಶದಿಂದ ವಿಜಯ ಸೇನೆ ಸಂಘಟನೆಯ ರಾಜ್ಯ ಕಾರ್ಮಿಕ ಘಟಕದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಸಾರಥ್ಯ ವಹಿಸಿದ ವಿಜಯ ಸೇನೆಯ ಕಾರ್ಮಿಕರ ಘಟಕದ ಅಧ್ಯಕ್ಷರು ಆದ ನೆಲರಾಮ್ ಪ್ರಸಾದ್ ಗೌಡ ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ, ಕನ್ನಡದ ಖ್ಯಾತ ನಟ ವಸಿಷ್ಠ ಸಿಂಹ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಮಿಕ ವರ್ಗಗಳಿಗೆ ಉಚಿತವಾಗಿ ಇ-ಶ್ರಮ್ ಕಾರ್ಡ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳಿಗೆ ನೋಂದಣಿ ಮಾಡಿಸಲಾಯಿತು. ಇದೇ ವೇಳೆ ಕಾರ್ಮಿಕರಿಗಾಗಿಯೇ 24 ಗಂಟೆಗಳ ಉಚಿತ ಸೇವೆ ಒದಗಿಸುವ ಆಂಬ್ಯುಲೆನ್ಸ್ಗಳನ್ನು ಕೂಡ ಲೋಕಾರ್ಪಣೆಗೊಳಿಸಲಾಯಿತು. ವಿಜಯ ಸೇನೆಯ ಕಾರ್ಯಕ್ರಮಗಳ ಪಟ್ಟಿ ಇಷ್ಟೇ ಅಲ್ಲ, ಸಂಘಟನೆಯ ವತಿಯಿಂದ 101 ಜೋಡಿಗೆ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿತ್ತು. ಹೌದು, ರಾಯಚೂರಿನ ಲಿಂಗಸಗೂರಲ್ಲಿ ಕಳೆದ ಮೇ 26ರಂದು ನಡೆದಂತಹ ವಿವಾಹ ಮಹೋತ್ಸವದಲ್ಲಿ 101 ಜೋಡಿ ಸತಿಪತಿಗಳಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ಕಾರ್ಯಕ್ರಮ ವಿಜಯ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂಘಟನೆಯ ಉತ್ತರ ಕನ್ನಡ ಕರ್ನಾಟಕ ಉಸ್ತುವಾರಿ ಶಿವಪುತ್ರ ಗಾಣತಾಳ ಅವರ ನೇತೃತ್ವದಲ್ಲಿ ಮತ್ತು ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದೀಪಕ್ ಎಚ್.ಎನ್. ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಸರಳ ಸಾಮೂಹಿಕ ವಿವಾಹ ಅತ್ಯಂತ ಯಶಸ್ವಿಯಾಯಿತು. 2 ಶತಮಾನಗಳ ಬ್ರಿಟಿಷರ ದಾಸ್ಯದಿಂದ ಭಾರತಾಂಬೆಯನ್ನ ಬಿಡುಗಡೆಗೊಳಿಸಲು ಜನ್ಮಭೂಮಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಉಡುಗೊರೆಯಾಗಿ ಅರ್ಪಿಸಿದ ತ್ಯಾಗಮಯಿ ಸಂಗೊಳ್ಳಿ ರಾಯಣ್ಣ. ಇಂತಹ ಶೌರ್ಯದ ಪ್ರತೀಕವಾದ ರಾಯಣ್ಣ ಕರ್ನಾಟಕದ ಸುಪುತ್ರನೆಂಬುದು ನಮ್ಮೆಲ್ಲರ ಸೌಭಾಗ್ಯ. ಇಂತಹ ಪರಮವೀರ ಸಂಗೊಳ್ಳಿ ರಾಯಣ್ಣನ ನೆನಪಿನಾರ್ಥ ಕರುನಾಡ ವಿಜಯ ಸೇನೆಯ ವತಿಯಿಂದ ಕರ್ನಾಟಕದ 2ನೇ ರಾಜಧಾನಿ ರಾಯಣ್ಣನ ತವರೂರು ಬೆಳಗಾವಿಯಲ್ಲಿ ರಾಯಣ್ಣನ ಉತ್ಸವವನ್ನ ಕರುನಾಡ ವಿಜಯ ಸೇನೆ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಬೃಹತ್ ಕಾರ್ ರ್ಯಾಲಿ ಜೊತೆಯಲ್ಲಿ ಸಾವಿರಾರು ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮದ ನೇತೃತ್ವವನ್ನ ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ಸುರೇಶ್ ಎಟಗಿ ಮತ್ತು ಜಿಲ್ಲಾ ಗೌರವಾಧ್ಯಕ್ಷರು ಆದ ರವಿ ಭದ್ರಕಾಳಿ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ತುಮಕೂರಿನ ಹೈಸ್ಕೂಲ್ ಮೈದಾನದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀ ಎಚ್.ಎನ್. ದೀಪಕ್ ಅವರ ನೇತೃತ್ವದಲ್ಲಿ ಕರುನಾಡ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯದ ಖ್ಯಾತ ಗಾಯಕರು ಆದ ಶ್ರೀ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ನಿರ್ದೇಶಕರು ಆದ ಶ್ರೀ ಅರ್ಜುನ್ ಜನ್ಯ ಅವರ ಸಂಗೀತ ಸಂಚಯನ ವಿಶೇಷವಾಗಿ ತುಮಕೂರಿನ ಜನರಿಗಾಗಿ ಆಯೋಜನೆ ಮಾಡಲಾಗಿತ್ತು. ತುಮಕೂರಿನ ಜನಸ್ತೋಮಕ್ಕೆ ಇದೊಂದು ಮರೆಯಲಾಗದ ಸವಿನೆನಪು. ಬೊಂಬೆ ಹೇಳಲಿಲ್ಲ, ಯಾರು ಹೇಳಲಿಲ್ಲ. ಕಂಪೋಸರ್ ಅರ್ಜುನ್ ಜನ್ಯ ಸಂಗೀತ ಸಂಜೆ. ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಕರುನಾಡ ವಿಜಯ ಸೇನೆಗೆ ಹೃತ್ಪೂರ್ವಕವಾದ ಥ್ಯಾಂಕ್ಸ್, ಅಭಿನಂದನೆಗಳು. ರಾಜ್ಯ ಕಾರ್ಮಿಕ ಘಟಕ ವತಿಯಿಂದ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಗಿದೆ. ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀ ಎಚ್.ಎನ್. ದೀಪಕ್ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರು ಆದ ನೆಲರಾಮ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಈ ಸಂದರ್ಭದಲ್ಲಿ ಕೆಂಪೇಗೌಡರು ಪುತ್ಥಳಿಗೆ ನಂಜವಧೂತ ಶ್ರೀಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಬಿಎಸ್ ಯಡಿಯೂರಪ್ಪ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಆದ ಡಿ.ಕೆ. ಶಿವಕುಮಾರ್ ಮತ್ತು ಗಣ್ಯಾತಿ ಗಣ್ಯರು ಪುಷ್ಪ ನಮನ ಸಲ್ಲಿಸಿದ್ರು. ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಖರ, ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ.
ಕಂಕಣ ತೊಟ್ಟನು ಕೆಂಪೇಗೌಡ. ಊರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುತ್ತಿರುವ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅವೈಜ್ಞಾನಿಕ ತೀರ್ಪನ್ನ ಪ್ರಶ್ನೆ ಮಾಡಿ ರೈತರಿಗೆ ಬೆಂಬಲವನ್ನ ಸೂಚಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಬೃಹತ್ ಪಾದಯಾತ್ರೆ ಮತ್ತು ಮಾನವ ಸರಪಳಿ ಮಾಡಿ ಕೆಲಕಾಲ ರಸ್ತೆ ತಡೆ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗುತ್ತಾ ಮುಷ್ಕರದ ಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ವಿಜಯ ಸೇನೆ ವತಿಯಿಂದ ರೈತರಿಗೆ ಬೆಂಬಲವನ್ನು ಕೂಡ ಸೂಚಿಸಲಾಗಿದೆ. ಈ ಭಾಗದ ಎಷ್ಟೋ ಜನ ರೈತರು ತಮ್ಮ ಪ್ರಾಣಗಳನ್ನ ಕೊಟ್ಟಿದ್ದಾರೆ, ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದಾರೆ. ಇವತ್ತು ರೈತರಿಗೆ ಕವಚವಾಗಿ ನಿಂತ್ಕೊಬೇಕು, ರೈತರಿಗೆ ಬೆನ್ನೆಲುಬಾಗಿ ಇವತ್ತು ಕನ್ನಡದ ಸಂಘಟನೆಗಳು ನಿಲ್ಲಬೇಕು ಅಂತ ನಿರಂತರವಾಗಿ ಹೋರಾಟವನ್ನ ಚಾಲ್ತಿಯಲ್ಲಿ ಇಡಬೇಕು. ನೀರು ನಿಲ್ಸೋವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ವಿಜಯ ಸೇನೆ ಹೇಳಲಿಕ್ಕೆ ಬಯಸುತ್ತೆ. ದಿನಾಂಕ 22/10/2023 ಕರುನಾಡು ಶೈಕ್ಷಣಿಕ ಕ್ಷೇತ್ರ ತುಮಕೂರಿನ ಬಾಲಭವನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸುಮಾರು 500 ಶಿಕ್ಷಕರಿಗೆ ವಿದ್ಯಾವಾರಿಧಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀ ಎಚ್.ಎನ್. ದೀಪಕ್ ಹಾಗೂ ತುಮಕೂರಿನ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ನಡೆದ ಈ ಕಾರ್ಯಕ್ರಮ ವಿಜಯ ಸೇನೆಯ ಸಾಮಾಜಿಕ ಕಳಕಳಿಯ ಕಿರೀಟಕ್ಕೆ ಮತ್ತೊಂದು ಗರಿ ಇಟ್ಟಂತಾಗಿದೆ. ವಿಜಯ ಸೇನೆಯು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀ ದೀಪಕ್ ಎಚ್.ಎನ್. ಅವರ ನೇತೃತ್ವದಲ್ಲಿ 2023ನೇ ಸಾಲಿನ ಕದಂಬ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ತಮ್ಮ ಜೀವನವನ್ನ ಕನ್ನಡಕ್ಕೆ ಮುಡಿಪಿಟ್ಟ ಸುಮಾರು 10 ಜನ ಕನ್ನಡಿಗರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಚಾಲಕರು ಅಂದ್ರೆ ದೇಶದ ಜೀವನಾಡಿಗಳು. ಚಾಲಕರು ನಮ್ಮೆಲ್ಲರ ಸಾರಥಿಗಳು. ಕನ್ನಡ ಎಂದಾಕ್ಷಣ ನಮಗೆ ಮೊದಲು ನೆನಪಾಗುವುದೇ ಆಟೋ ಚಾಲಕರು. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶ. ಬೆಂಗಳೂರಿನ ಚಾಲಕರ ಘಟಕದ ವತಿಯಿಂದ ಶಂಕರ್ ನಾಗ್ ಅವರ ಜನ್ಮದಿನೋತ್ಸವ ಅತ್ಯಂತ ಯಶಸ್ವಿಯಾಯಿತು. ದೇವನಹಳ್ಳಿಯ ಸುಗ್ಗಿ ಹಬ್ಬ, ನರಸೀಪುರದ ಕನ್ನಡದ ಹಬ್ಬ, ತ್ಯಾಮಗೊಂಡ್ಲುವಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಅತ್ಯಂತ ವೈಭವ, ಮನೋರಂಜನೆಯ ಮತ್ತು ವೈಭವದಿಂದಾಗಿ ಈ ವರ್ಷದ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಮೇಲ್ಪಂಕ್ತಿಯಲ್ಲಿದೆ. ವಿಜಯ ಸೇನೆಯ ಯುವ ಘಟಕದ ವತಿಯಿಂದ ನಡೆಯುತ್ತಿರುವ ಕರುನಾಡ ಸುಗ್ಗಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ.